ನಮಸ್ಕಾರ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ನಗರಸಭೆಗೆ ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಚಾಮರಾಜನಗರದ ಜಿಲ್ಲಾ ಅಧಿಕಾರಿ. ಸಾರ್ವಜನಿಕರ ಅರ್ಜಿಗಳ ವಿಲೇವಾರಿಯಲ್ಲಿ ವಿಳಂಬವಾಗುತ್ತಿರುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರ್ಜಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆ ಒದಗಿಸುವಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ವೇಳೆ ಹಲವು ಅರ್ಜಿಗಳು ಬಾಕಿ ಉಳಿದಿದ್ದು, ನಿರೀಕ್ಷಿತ ಮಟ್ಟದಲ್ಲಿ ವಿಲೇವಾರಿಯಾಗದಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವಂತೆ ಹಾಗೂ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡುವಂತೆ ಸಿಬ್ಬಂದಿಗೆ ಸೂಚನೆ ನೀಡಲಾಯಿತು. ಆಡಳಿತದಲ್ಲಿ ಯಾವುದೇ ನಿರ್ಲಕ್ಷ್ಯ ಅಥವಾ ವಿಳಂಬವನ್ನು ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದೇ ರೀತಿ ಸೈನಿಕರು ವ್ಯವಸಾಯ ಒಂದು ವಾರ ಪರವಾಗಿಲ್ಲ, 20 ದಿನ ನಿಮ್ಮ ಟಪಾಲಲ್ಲೇ ಈ ಅರ್ಜಿಗಳಿತ್ತು. ಅವರೆಲ್ಲ ಏನಾಗಬೇಕು, ಜನಗಳೆಲ್ಲ ಏನಾಗಬೇಕು? ಅರ್ಜಿ ಏನು ಕೆಲಸ ಆಗಿರುತ್ತೆ? ಪತ್ರಿಕಾಧಿಕಾರಿ ಏನಂತ ಹಾಕಿದೆ ಈಗ? ಈಗ ಈ ಗೋ ಬ್ಯಾಕ್ ಹಳೇದಕ್ಕೆ ನೋಡ್ತಾ ಹೋಗಿ ಯಾವಾಗ ಡಿಸ್ಪ್ಯಾಚ್ ಮಾಡಿದ್ದಾರೆ, ಎಲ್ಲಿ ಲ್ಯಾಕಿನ್ ಆಗಿದೆ, ಇವು ರಿಪೋರ್ಟ್ ಸ್ಟೇಟ್ ಲೈಸೆನ್ಸ್ ಸಕಾಲ ಹಾಕೋದಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟರೆ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಯಾರು ಲೋಕಲ್ ಬರ್ತಾರೆ ಅವ್ರು ಕೊಡ್ತಾರೆ. ಔಟ್ಸೋರ್ಸ್ ಅಂತ ಹೌದು. ಔಟ್ಸೋರ್ಸಿಗೆಲ್ಲ ಯಾಕೆ ಇಷ್ಟು ಜನ ಇಟ್ಕೊಂಡಿದ್ದಾರೆ? ಕೊಟ್ಟಿದ್ರೆ ವಾಪಸ್ ಕೊಟ್ಟಿದ್ದಾರೆ ಮೇಡಮ್. ಆಗಲ್ಲ ನೀವು ತಾನೇ ಅನುಭವಿಸ್ತಾ ಇರೋದೀಗ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.